B12 ಅನ್ನೋದು ಒಂದು ಲೆಟ್ರ್ ಅಂತ ತಿಳ್ಕೊಳ್ಳಿ ಇಲ್ಲಿ ಅಲ್ಲ. ಸಿಂಪಲ್, ಇದು ಜಸ್ಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಇಲ್ಲಿ ಇದು ಲೆಟರು, ಈ ಲೆಟರು ಬ್ಯಾಂಗ್ಳೂರಿಂದ ಟು ಡೆಲ್ಲಿ ಹೋಗ್ಬೇಕು. ಈ ಲೆಟರ್ ನೀವು ಡಿಫ್ರೆಂಟ್ ಫ್ಲೈಟಿಂದ ತೊಗೊಂಡು ಹೋಗ್ಬೋದು, ಬೋಟಲ್ಲಿ ಹೋಗ್ಬೋದು, ಗಾಡಿಯಲ್ಲಿ ಹೋಗ್ಬೋದು, ಟೂ ವೀಲರ್, ಬೈಸಿಕಲ್ಲು, ಮತ್ತು ನಡ್ಕೊಂಡು ಹೋಗ್ಬೋದು. ಡಿಫ್ರೆಂಟ್ ಮೆಥಡ್ಸಿಂದ ನೀವು ಹೋಗ್ಬೋದು. ಇಲ್ಲಿ ನಾನು ನಡ್ಕೊಂಡು ಹೋಗೋ ಮೆಥಡನ್ನ ಚೂಸ್ ಮಾಡ್ತಾಯಿದ್ದೀನಿ. ನಡ್ಕೊಂಡು ಹೋಗಲಿಕ್ಕೆ ತುಂಬ ಕಷ್ಟ ಇಲ್ಲಿಂದ ಬ್ಯಾಂಗ್ಳೂರ್ ಟು ಡೆಲ್ಲಿ. ಅದು ಒಂದು ಸಿಂಪಲಾಗಿ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಯಾಕೆ ಇಂಜೆಕ್ಷನ್ಸ್ ಮೆಡಿಕೇಷನ್ಸು ವರ್ಕ್ ಆಗ್ತಾಯಿಲ್ಲ, ಎಷ್ಟೇ ಮಾಡಿದ್ರೂ ಯಾಕೆ ವರ್ಕ್ ಆಗ್ತಾಯಿಲ್ಲ ಅನ್ನೋದಕ್ಕೆ ಒಂದು ಸಿಂಪಲಾಗಿ ಎಕ್ಸಾಂಪಲ್ ಕೊಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಇವಾಗ ನೀವು ನಡ್ಕೊಂಡು ಹೋಗ್ತಾ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ವಾರದಲ್ಲಿ ನೀವು ರೀಚ್ ಆಗ್ಬೋದು ಡೆಲ್ಲಿನ ನಡ್ಕೊಂಡು. ಈ ಲೆಟ್ರು ಇಲ್ಲಿಗೆ ತಲುಪಿಸ್ಬೋದು. ವೈಟಮಿನ್ B12 ಯಾಕೆ ರೀಚ್ ಆಗ್ತಾಯಿಲ್ಲ ಅನ್ನೋದು ನೀವು ಕೋರಿಲೇಟ್ ಮಾಡ್ಕೊಳ್ಳಿ. ಸೊ 1 ವೀಕಲ್ಲಿ ನೀವು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ 1 ವೀಕಲ್ಲಿ ನೀವು ನಡ್ಕೊಂಡೇ ರೀಚ್ ಆಗ್ತೀರ ಡೆಲ್ಲಿ. ಸೊ ಇಲ್ಲಿ ಬಂದು ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ನಾವು ಈಗ ಮಳೆ ಬಂತು, ಗುಡ್ಡ ಬೆಟ್ಟ ಅದು ಸಿಕ್ಕಿರ್ಬೋದು. ಇಲ್ಲಾಂದರೆ ಹೋಗ್ತಾ ಜಾತ್ರೆ ಬಂದಾಗ ಜನ ಜಾಸ್ತಿ ಇರ್ತಾರೆ, ಮತ್ತು ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಮತ್ತು ರೋಡ್ ಚೆನ್ನಾಗಿರೋದಿಲ್ಲ. ಮಳೆ ಬರ್ಬೋದು, ಗಾಳಿ ಬಿಸಿಲು ಈ ಥರ ಡಿಫ್ರೆಂಟು ಬರ್ಬೋದು. ಸೊ ಇಲ್ಲಿ ನೀವು ಈ ನಡ್ಕೊಂಡು ಹೋಗೋದು ಬ್ಯಾಂಗ್ಳೂರ್ ಟು ಡೆಲ್ಲಿ ಅಂತ ಹೇಳಿದ್ರೆ, ಇದು ನಾವು ಒಳ್ಳೆ ರೀತಿಯಲ್ಲಿ ಹೋಗಿದರೆ 1 ವೀಕಲ್ಲಿ ರೀಚ್ ಆಗ್ಬೋದಾಗಿತ್ತು. ಆದರೆ ಇಷ್ಟೊಂದು ಪ್ರಾಬ್ಲಮ್ ಇಟ್ಕೊಂಡಿದ್ದು, ಬೆಟ್ಟ ಗುಟ್ಟ, ಟೆಂಪ್ರೇಚರ್ ಆಗಿರ್ಬೋದು, ಇದಾಗಿರ್ಬೋದು, ಅಲ್ಲಲ್ಲಿರೋ ನೀರು ಅಲ್ಲೇ ಇರುತ್ತೆ. ಸೊ ಅದಾಗಿರ್ಬೋದು, ಡಿಫ್ರೆಂಟ್ ಪ್ರಾಬ್ಲಮ್ಸು, ಇದೆಲ್ಲ ದಾಟ್ಕೊಂಡು ಹೋಗ್ಬೇಕಾದ್ರೆ ನಿಮಗೆ ಹೋಗೋ ಟೈಮು ಜಾಸ್ತಿ ಆಗಿಬಿಡುತ್ತೆ. ಡೆಲ್ಲಿ ರೀಚ್ ಆಗೋ ಟೈಮು ಜಾಸ್ತಿ ಆಗುತ್ತೆ. ನಾರ್ಮಲ್ ಆಗಿದ್ದರೆ 1 ವೀಕಲ್ಲಿ ನೀವು ರೀಚ್ ಆಗ್ಬೋದು. ಅದೇ ಥರನೇ ವೈಟಮಿನ್ B12 ಅನ್ನೋದು ನೀವು ಆಹಾರದಿಂದ ತೊಗೊಂಡಿರ್ಬೋದು, ಊಟದಿಂದ ತೊಗೊಂಡಿರ್ಬೋದು, ಇಂಜೆಕ್ಷನ್ ಮೆಡಿಕೇಷನಿಂದ ಯಾಕೆ ಇಲ್ಲಿ ಸರಿ ಆಗ್ತಾಯಿಲ್ಲ ಅಂತ ಹೇಳಿದ್ರೆ, ನಮ್ಮ ಬಾಡಿಯಲ್ಲಿ ಬೇರೆ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನೋದು ಇರುತ್ತೆ. ಬೇರೆ ಡೆಲ್ಲಿ ಯಾವ ರೀತಿ ನೀವು ಚೇಂಜಸ್ ನೋಡಿದ್ರಿ, ಯಾವ ರೀತಿ ನೀವು ಇದು ನಿಮ್ಗೆ ಅರ್ಥ ಆಯಿತು, ಅದೇ ಥರನೇ ಬಾಡಿಯಲ್ಲಿ ಡಿಫ್ರೆಂಟು ಸೈಡ್ ಬೈ ಸೈಡು ಕಾಂಬಿನೇಷನು, ಯಾಕೆ ಇದು ವರ್ಕ್ ಆಗ್ತಾಯಿಲ್ಲ, ಯಾಕೆ ಲೆವೆಲ್ಸ್ ಜಾಸ್ತಿ ಆಗ್ತಾಯಿಲ್ಲ ಅನ್ನೋದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ.